ಪರಮ ಸಾಧನೆ. ವಿನೋಬಾ ಭಾವೆ ಅವರ ತಾಯಿ ಮರದ ಕಂಬಕ್ಕೂ ನೋವು ಕೂಡ ಬಾರದು ಎಂದು ಬೋಧಿಸಿದರು. ಜೀವ ಜಗತ್ತಿನ ಮೇಲಿನ ಕರುಣೆಯನ್ನು ಅವರು ಮಕ್ಕಳಲ್ಲಿ ಬೆಳೆಸಿದರು. ಆಹಾರದ ಒಂದು ಭಾಗವನ್ನು ಬೇರ್ಪಡಿಸಿ ಇಡುವ ಪದ್ಧತಿಯನ್ನು ಅವರು ಇತರ ಜೀವಿಗಳಿಗೆ ಆಹಾರ ಕೊಡುವ ಸೇವೆ ಎಂದು ವಿವರಿಸಿದರು. ಇದರಿಂದ ಅವರ ದೃಷ್ಟಿಯಲ್ಲಿ ಸಕಲ ಸೃಷ್ಟಿಯಲ್ಲಿಯೂ ದೇವರ ಸಾನ್ನಿಧ್ಯವಿದೆ ಎಂಬುದು ಸ್ಪಷ್ಟವಾಗುತ್ತದೆ. ತಮ್ಮ ಮಗನಿಗೆ ಅವರು ಕಲಿಸಿದ ಅತ್ಯಂತ ಗಂಭೀರ ಪಾಠಗಳಲ್ಲಿ ಗೃಹಸ್ಥ ಜೀವನವು ಮೋಕ್ಷ ಮಾರ್ಗವಾಗಬಹುದು ಎನ್ನುವುದು ಒಂದು. ಗೃಹ ಕೃತ್ಯಗಳನ್ನು ದೇವರಿಗೆ ಅರ್ಪಣೆಯಾಗಿ ಮಾಡುವಾಗ ಅವೇ ಸಾಧನೆಯಾಗುತ್ತವೆ. ಇದು ಭಗವದ್ಗೀತೆಯ ಕರ್ಮಯೋಗ ತತ್ವ ಜೀವಂತ ಉದಾಹರಣೆ. ದೇವಕೇಂದ್ರಿತ ತಮಾ ಭಾವದಿಂದ ಮಾಡಿದ ಪ್ರತಿಯೊಂದು ಕಾರ್ಯವೂ ಪೂಜೆಯೇ. ಇಂದಿನ ಕುಟುಂಬಗಳಲ್ಲಿ ಸೌಲಭ್ಯ ಹೆಚ್ಚಾಗಿರಬಹುದು, ಆದರೆ ಸಂಸ್ಕಾರ ಕಡಿಮೆಯಾಗುತ್ತಿದೆ. ಮಕ್ಕಳಿಗೆ ವಿದ್ಯೆ, ತಂತ್ರಜ್ಞಾನ, ಕೌಶಲ್ಯ ಎಲ್ಲವೂ ಕಲಿಸುತ್ತೇವೆ, ಆದರೆ ಪ್ರಾರ್ಥನೆ, ಕರುಣೆ, ಸೇವೆ, ದಾನ, ಭಕ್ತಿ ಇವುಗಳನ್ನು ಎಷ್ಟು ಕಲಿಸುತ್ತೇವೆ? ವಿನೋಬಾ ಭಾವೆಯ ತಾಯಿ ನಮಗೆ ನೆನಪಿಸುವುದು, ಒಳ್ಳೆಯ ಸಮಾಜ ನಿರ್ಮಾಣವಾಗಬೇಕಾದರೆ ಮೊದಲು ಒಳ್ಳೆಯ ಮನೆಗಳು ಬೇಕು. ಮನೆಗಳಿಗೆ ದೇವಕೇಂದ್ರಿತ ತಾಯಂದಿರಿರಬೇಕು. ವಿನೋಬಾ ಭಾವೆಯವರ ತಾಯಿಯ ಜೀವನವು ಸಾಬೀತುಪಡಿಸುವ ಮಹಾಸತ್ಯವೇನೆಂದರೆ, ಆಧ್ಯಾತ್ಮಿಕತೆ ಎಂದರೆ ಲೋಕತ್ಯಾಗವಲ್ಲ, ಲೋಕದಲ್ಲಿ ಇದ್ದೇ ದೇವರೊಂದಿಗೆ ಬದುಕುವುದು. ಅಡುಗೆ ಮನೆಯಲ್ಲಿಯೂ ಧ್ಯಾನ ಇರಬಹುದು. ಮಕ್ಕಳನ್ನು ಬೆಳೆಸುವುದು ಯಜ್ಞವಾಗಬಹುದು. ಗೃಹಸ್ಥ ಜೀವನವು ಮೋಕ್ಷ ಮಾರ್ಗವಾಗಬಹುದು. ಸಾಮಾನ್ಯ ಗೃಹಿಣಿಯೊಬ್ಬಳು ದೇವಕೇಂದ್ರಿತ ಬದುಕಿನಿಂದ ಮಹಾನ್ ವ್ಯಕ್ತಿಗಳನ್ನು ರೂಪಿಸಬಲ್ಲಳು. ಅದರ ಮೂಲಕ ದೊರೆಯುವ ಸಂದೇಶ ಸ್ಪಷ್ಟ. ಜೀವನದ ಮಹಿಮೆ ಕೆಲಸದ ಸ್ವರೂಪದಲ್ಲಲ್ಲ, ಮನಸ್ಸಿನ ಸ್ವರೂಪದಲ್ಲಿದೆ. ಕೆಲಸ ಎಷ್ಟು ಸಾಮಾನ್ಯವಾದರೂ ಅದು ದೇವಸ್ಮರಣೆಯೊಂದಿಗೆ ಸೇರಿದರೆ ದೈವಿಕವಾಗುತ್ತದೆ. ವಿನೋಬಾ ಭಾವೆ ಅವರ ತಾಯಿಯ ಜೀವನ ನಮಗೆ ಹೇಳುವುದು ಕೂಟ ಇದ್ದಂತೆ. ದೇವರನ್ನು ನೆನೆದು ಬದುಕಿ. ಗೃಹಸ್ಥ ಜೀವನವೇ ಪರಮ ಸಾಧನೆ. ಧನ್ಯೋಸ್ಮಿ.